ಡಿಪ್ರೆಷನ್ ಅಂದ್ರೆ ಇದೇನಾ ಅಂತ ಅನ್ನಿಸ್ಬಿಡ್ತು. ಏರ್ಪೋರ್ಟ್ ಗುಡ್ ಬೈಸ್ ಆರ್ ನಾಟ್ ಗುಡ್. ಆಲ್ಮೋಸ್ಟ್ 3 ತಿಂಗಳಿಂದ ಬರೀ ಸುತ್ತಾಟ ನಡೀತಿತ್ತು, ಸರೌಂಡೆಡ್ ಬೈ ಆಲ್ ಲವ್ವಿಂಗ್ ಫ್ಯಾಮಿಲಿ. ಸಡನ್ ಆಗಿ ಎಲ್ಲ ಮುಗ್ದೋಯ್ತೇನೋ ಅನ್ನೋ ತರ ಫೀಲಿಂಗು. 1 ತಿಂಗಳು ವೆಕೇಶನ್ ಮುಗಿಸ್ಕೊಂಡು ನಮ್ಮ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ವಾಪಸ್ ಇಂಡಿಯಾಗೆ ಹೊರಟ್ರು. ನಮ್ಮ ತಮ್ಮ ಅವ್ರ ಮನೆಗೆ, ನಾವು ವಾಪಸ್ ನಮ್ಮ ಮನೆಗೆ ಬಂದ್ವಿ. ನನ್ನ ಮದ್ವೆಲುವೆ ನನಗಿಂತ ನಮ್ಮ ಅಣ್ಣ ತಮ್ಮನೇ ಹತ್ತಿದ್ ಜಾಸ್ತಿ. ನಮ್ಮ ಅಣ್ಣ ಬಿಕ್ಕಿ ಬಿಕ್ಕಿ ಅಳ್ಬೇಕಾರೆ ಏನಕ್ಕೆ ಕಳ್ತಿದ್ದಾನೆ ಅಂತ ಅನ್ಕೋತಿದ್ದೆ. ಯಾಕಂದ್ರೆ ನಂಗೆ ಮದುವೆ ಆಮೇಲೆ ಬೇರೆಯವ್ರ ಮನೆಗೆ ಹೋಗ್ತೀವಿ ಒಂಥರ ಅದೆಲ್ಲ ಅಷ್ಟೊಂದು ರಿಯಲೈಸೇಷನ್ ಇರ್ಲಿಲ್ಲ. ಹಾಗೇನೆ ಈಗಲೂ ಕೂಡ ಏರ್ಪೋರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಓಕೆ ಬಾಯ್ ಬಾಯ್ ಅಂತ ಕಳಿಸ್ಬಿಟ್ವಿ. ನೆಕ್ಸ್ಟ್ ದಿವಸ ಆಗುತ್ತೆ ರಿಯಾಲಿಟಿ ಚೆಕ್. ಸಡನ್ ಆಗಿ ಎಲ್ಲ ಖಾಲಿ ಖಾಲಿ ಅನ್ಸಕ್ ಸ್ಟಾರ್ಟ್ ಆಯ್ತು. ಏನೋ ಕಳ್ಕೊಂಡಂಗೆ ಫೀಲಿಂಗು, ಏನೋ ಒಂಥರ ಏನಕ್ಕೆ ಬೇಜಾರಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂಥರ ದುಃಖ ದುಃಖ ಫೀಲಿಂಗು. ದಿಸ್ ಇಸ್ ವಾಟ್ ಲೈಫ್ ಇಸ್ ಆಲ್ ಅಬೌಟ್ ಅಂತ ಅನ್ಕೊಂಡು ಸ್ಲೋ ಆಗಿ ನಾರ್ಮಲ್ ರೂಟೀನ್ ಸೆಟ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಸ್ಯಾಡು ಫುಲ್ ಫೀಲಿಂಗ್ಸ್ ಇರೋ ಮೂವಿ ಎಲ್ಲ ನೋಡ್ಬಿಟ್ರೆ ಫುಲ್ ದಳ 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 ಅಂತ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಗೊತ್ತಿದ್ರು ಅಂತ ಫಿಲಮೇ ನೋಡ್ಬೇಕು ಅಂತ ಅನ್ಸುತ್ತೆ. ದಿಸ್ ಇಸ್ ಜಸ್ಟ್ ಎ ಫೇಸ್ ಆಫ್ ಲೈಫ್, ವಿಲ್ ಪಾಸ್. ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಂದೊಂದು ಚಿಕ್ಕ ಸಿಚುಯೇಷನ್ ಅಷ್ಟೇ, ನಿಮ್ದು ಚಿಕ್ಕದು ಇರ್ಬೋದು ದೊಡ್ಡದು ಇರ್ಬೋದು, ಯಾರದೇ ಆಗಿರ್ಲಿ ಈ ತರ ಸಿಚುಯೇಷನ್ ಅಲ್ಲಿ ಇದ್ರೆ ಸುಮ್ನೆ ಹತ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ಕೋಬಾರ್ದು. ನಮ್ಮ ಲೈಫ್ ನ ನಾವೇ ಹ್ಯಾಪಿಯಾಗಿ ಮಾಡ್ಕೋಬೇಕು. ಫ್ಯಾಮಿಲಿ ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾತುಕತೆ ಹರಟೆ ಹೊಡೆಯೋದು. ನಿಮ್ ಫೀಲಿಂಗ್ಸ್ ನೆಲ್ಲ ಹೊರಗೆ ಹಾಕಿದಾಗ ಅದನ್ನ ಕೇಳೋಕೆ ಒಂದು ಒಳ್ಳೆ ಫ್ರೆಂಡ್ ಇದ್ರೆ ಯು ಆರ್ ಲಕ್ಕಿ. ಹೊರಗೆ ಹೋಗಿ ಸುತ್ತಾಡೋದು, ಅದು ಪಾರ್ಕ್ ಆದ್ರೂ ಆಗಿರ್ಲಿ ಮಾಲ್ ಆದ್ರೂ ಆಗಿರ್ಲಿ, ಫ್ರೆಶ್ ಏರ್ ಅಲ್ಲಿ ಸುತ್ತಾಡೋದು ಸಾಕಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುತ್ತೆ. ನಮ್ ಕೆಲಸದಲ್ಲೋ ಇಲ್ಲ ಒಂದು ಒಳ್ಳೆ ಹಾಬಿಲೋ ಬುಕ್ ರೀಡಿಂಗ್ ಅಲ್ಲೋ ನಮ್ಮನ್ನ ನಾವು ತೊಡಗಿಸ್ಕೊಂಡು ಬ್ಯುಸಿಯಾಗಿ ಇಟ್ಕೊಂಡ್ರೆ ಸ್ಲೋ ಆಗಿ ಎಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಗೇ ಆಗುತ್ತೆ.